ಅವರು ನೋಡ್ತಾ ಇರ್ತಾರೆ. ನಮಸ್ಕಾರ ಸ್ನೇಹಿತರೆ, ವಾಸವಣ್ಣವ್ರ ಮನೆ ಹತ್ರ ಇದ್ದೀನಿ, ನಾನು ನಮ್ಮ ನಿಮ್ಮ ಜೊತೆಗೆ ಪ್ರೀತಿಯ ಸೆಲ್ವಂ. ಇವತ್ತಿನ ದಿನ ನೋಡಿ ಕೊಡ್ತೀನಿ. ನಾನು ಫ್ರೆಂಡ್ಸ್ ಚಿತ್ರದ ನಾಯಕ ನಟರಾದ ನಿರ್ಮಾಪಕರು ನಿರ್ದೇಶಕರು ನಟರಾದಂಥ ವಾಸು ಸರ್ ಅವರ ಹತ್ರ ಮನೆ ಹತ್ರ ಬಂದಿದ್ದೇನೆ. ಇಲ್ಲೇ ಇದ್ದೀರಿ ಮನೆ. ಪ್ರೀತಿಯ ಸ್ನೇಹಿತರೆ, ವಾಸು ಸರ್ ಅವರು ಇವತ್ತಿನ ದಿನ ಎಂಥ ಒಂದು ಸುಂದರವಾದ ತಾಣದಲ್ಲಿದ್ದಾರೆ ಅಂತೇಳಿ ನೀವೇ ನೋಡಿ. ಈ ಪ್ರಕೃತಿಗೆ ಮರಳದಂತ ವ್ಯಕ್ತಿ ಯಾರು ಇಲ್ಲ. ಪ್ರಕೃತಿ ಮಡಲಿಗೆ ಎಲ್ಲರೂ ಮರಳಾಗ್ತಾರೆ. ಉದಾಹರಣೆಗೆ ನಮ್ಮ ವಾಸು ಸರ್ ಅವರು, ನೀವು ನೋಡಿರ್ತೀರ ಫ್ರೆಂಡ್ಸ್ ಮೂವಿಯಲ್ಲಿ ಮಾಡಿದಂಥ ನಾಯಕ, ನಟ, ನಿರ್ದೇಶಕ, ನಿರ್ಮಾಪಕರು ಇವರೇ. ಇವರ ತೋಟ ಪ್ರಕೃತಿಯ ಸೌಂದರ್ಯದಲ್ಲಿ ಅವರಿದ್ದಾರೆ. ಪ್ರಕೃತಿ ಎಲ್ಲರನ್ನು ಕೈ ಬೀಸುತ್ತದೆ, ಕೆಲವರನ್ನು ಅದು ಆರಿಸ್ತದೆ. ಹಾಗಾಗಿ ನಾವು ನೇರವಾಗಿ ವಾಸು ಸರ್ ಅವ್ರನ್ನ ಮಾತಾಡಿಸ್ತೇವೆ. ಅವರು ಅವರ ಅನಿಸಿಕೆಗಳನ್ನು, ಅವರ ಒಂದು ವಿಷಯಗಳನ್ನು ಅವ್ರ ಬಾಯಿಂದಂತ ಕೇಳಿದ್ರಿ. ಈ ಫೇಸ್ಬುಕ್ ಲೈವ್ ಮುಖಾಂತರ ಸಾರ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀವಿ. ಅವ್ರು ಮಾತಾಡ್ತಾರೆ. ನಮ್ಮ ಸ್ನೇಹಿತರು ಜೊತೆಗೂಡಿ ನಾವು ಮಾಕ್ಲಿ ಅಂತ ಹತ್ರ ಅವರ ತೋಟದ ಮನೆ ಹತ್ರ ಬಂದಿದ್ದೀವಿ. ನಮ್ಮ ಸ್ನೇಹಿತರು ಅನ್ನದಾಸೋಹಿ ಮಲ್ಲೇಶ್ ಅಂತೇಳಿ, ರಘು ಅವರು, ಹಾಗೂ ಪೊಲೀಸ್ ಇಲಾಖೆ ಸೀನ್ ಅವರು, ಹಾಗೂ ನಮ್ಮ ಶಿವಕುಮಾರ್ ಅವರು. ನೋಡಿ, ವಾಸು ಸಾರು ಅವರ ಒಂದು ಮುತ್ತಿನ ಮಾತಲ್ಲಿ ಅವರ ಒಂದು ಅನಿಸಿಕೆಗಳನ್ನು ಕೇಳಿ ನಿಮಗೆ ಉಪಯೋಗವಂತ ಮಾತುಗಳನ್ನು ಅವರು ಆಡ್ತಾರೆ. ನನ್ನ ಪ್ರೀತಿಯ ಫೇಸ್ಬುಕ್ ಲೈವಲ್ಲಿ ನೋಡೋಂಥ ಎಲ್ಲ ಅಭಿಮಾನಿಗಳಿಗೆ ಅದೇನಿಲ್ಲ, ಅದರದ್ದು ಆನೆಕಲ್ದು 2 ನಿಮಿಷ ಇರಿ, ಮಾತಾಡ್ತಾರೆ. ಅವರು ಫೋನಲ್ಲಿದ್ದಾರೆ. ಸೆಲಂ ಸರ್ ಅವರ ಎಲ್ಲ ಅಭಿಮಾನಿಗಳಿಗೆ ಇವತ್ತು ನಾವು ಮೇರು ನಟ ಅಂತಾನೆ ಹೇಳ್ಬೇಕು. ಒಳ್ಳೆ ಸಮಾಜಕ್ಕೆ, ಸೊಸೈಟಿಗೆ, ಸಿನಿಮಾ ರಂಗದ ಬಗ್ಗೆ, ಹಾಗೆ ಜೀವನ ಶೈಲಿಯನ್ನು ಹೇಗೆ ರೂಪಿಸ್ಕೊಬೇಕು, ಹೇಗೆ ಇರಬೇಕು ಅಂತೇಳಿ ಒಂದು ಉತ್ತಮ ಉದಾಹರಣೆ ಕೊಡ್ತಾರೆ ನಮ್ಮ ಅವರು. ಯಾವ ರೀತಿಯಲ್ಲಿ ಜೀವನ ನಾವು ಮಾಡಬೇಕು, ಯಾವ ರೀತಿಯಲ್ಲಿ ಬದುಕನ್ನ ಕಟ್ಕೊಬೇಕು, ನಾವು ಎಲ್ಲಿರ್ತೀವಿ, ನಾವು ಯಾವ ಜನ ಸಂಘ ಮಾಡಿದ್ರೆ ನಾವು ಚೆನ್ನಾಗಿ ಆಗ್ತೀವಿ ಅನ್ನೋದನ್ನ ಅರ್ಥಪೂರ್ಣವಾಗಿ ನಮ್ಮ ವಾಸವಣ್ಣವರು ಹೇಳ್ತಾರೆ. ನಮ್ಮ ಸ್ನೇಹ ಬಳಗ ಅಧ್ಯಕ್ಷರಾದಂಥ ಸೇಲಮ್ಮನವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಸಹ ಒಂದು ಒಳ್ಳೆ ಉಪಯುಕ್ತ, ನಮ್ಮ ಅಭಿಮಾನಿಗಳಿಗೆ, ನನ್ನ ಫೇಸ್ ಫಾಲೋ ಮಾಡೋರಿಗೆ ಒಂದು ಒಳ್ಳೆ ಸಲಹೆ ಸಿಗುತ್ತೆ ಸರ್ ಅಂತ ಹೇಳಿ ಲೈವ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾವು ಕೇಳ್ಕೊತೀವಿ. ನಾವು ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆ ರಾಜ್ಯಾಧ್ಯಕ್ಷರು ರಾಘವೇಂದ್ರ ಎಚ್ ಅಂತ ಹೇಳಿ. ನಮಸ್ತೆ. ಹಾಗೆ ನಮ್ಮ ಶಿವ ಸರ್ ಮಾತಾಡ್ತಾರೆ. ನಮಸ್ತೆ. ನಾವು ಈ ಒಂದು ದೊಡ್ಡಬಳ್ಳಾಪುರ ತಾಲೂಕು ತೂಗೂರು ಹೋಬಳಿ ಮಾಕ್ಲಿ ದುರ್ಗ ಹತ್ರ ಇರುವಂತಹ ವಾಸು ಸರ್ ಮನೆ ಬಂದಿದ್ದೀವಿ. ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಾಯಕ, ನಟರು, ಪ್ರೊಡ್ಯೂಸರ್ ಅವರು, ನಿರ್ಮಾಪಕರು ಎಲ್ಲ ಹಾಗೆ ಎಲ್ಲ ಕೆಲಸ ಮಾಡಿ ಈ ಜೀವನದ ಒಂದು ಜಂಜಾಟ, ಸಿನಿಮಾ ರಂಗದ ಒಂದು ಜಂಜಾಟ ಹೊರತುಪಡಿಸಿ ಜೀವನ ಅಂದರೆ ಏನು, ಹೆಂಗೆ ನಾವು ಬದುಕಬೇಕು, ವಾಸ್ತು ಅಂದರೆ ಏನು, ವಾಸ್ತು ಇದ್ದರೆ ಮನುಷ್ಯ ಯಾವ ರೀತಿ ಬೆಳಿತಾನೆ, ವಾಸ್ತು ಇಲ್ಲ ಅಂದರೆ ಮನುಷ್ಯ ಯಾವ ರೀತಿ ನಾಶ ಆಗ್ತಾನೆ ಅಂತ ಈಗ ಅವರ ದಿನಗಳನ್ನು ನಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಬಂದು ಇವ್ರನ್ನ ಒಂದು ಬಾರಿ ಭೇಟಿ ಮಾಡಿ ಅವರಂಥ ಅನುಭವಗಳನ್ನ ಹಂಚ್ಕೊಡ್ರಿ, ಅವ್ರು ತಿಳ್ಕೊಡ್ರಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಹಾಗೂ ಸೇಲಮ್ಮಣ್ಣವ್ರಿಗೆ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದಾರೆ, ಅವ್ರನ್ನ ಪೇಜ್ನ ಫಾಲೋ ಮಾಡಬೇಕು ಅಂತ, ಫಾಲೋ ಅಪ್ ಮಾಡಿ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ.
ಹಾಗೆ ನಮ್ಮ ಪೊಲೀಸ್ ಇಲಾಖೆ ಅಂತ ಶ್ರೀನಿವಾಸ್ ಅವರು ಮಾತಾಡ್ತಾರೆ. ತುಂಬ ಖುಷಿಯಾಗಿದೆ ಇವತ್ತು ನಮ್ಮ ವಾಸು ಸರ್ನ ಭೇಟಿಯಾಗಿದ್ದು ಮತ್ತು ಅವರ ಮನಸ್ಸಿನಿಂದ ಅವರ ಮನೋಭಾವಗಳನ್ನ ತಿಳ್ಕೊಂಡಿದ್ದು ತುಂಬ ಸಂತೋಷ ತಂದಿದೆ. ಅದರ ಜೊತೆಗೆ ನಮ್ಮ ಸ್ನೇಹಿತರ ಜೊತೆ ಬಂದಿದ್ದು ಕೂಡ ಅವ್ರನ್ನ ಭೇಟಿಯಾಗಿದ್ದು ನಿಜವಾಗ್ಲೂ ಯಾದೃಚ್ಛಿಕ, ಒಳ್ಳೆಯದಾಗಲಿ. ಸದಾ ಅವ್ರ ಜೊತೆ ನಾವು ಒಡನಾಟಿಯಾಗಿರ್ತೀವಿ. ಅವರ ಅನುಭವಗಳನ್ನ, ಮಾರ್ಗದರ್ಶನವನ್ನು, ಆದರ್ಶವನ್ನು ಸದಾ ಕೂಡ ನಮ್ಮ ನೆಂಟರಿಗಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ನಮ್ಮ ಸ್ನೇಹಿತರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಅವರು ನಮಗೆ ಒಂದು ಸಾಧು ಸಂತರ ರೀತಿ ನಿಜವಾಗ್ಲೂ ಬಹಳಷ್ಟು ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಕೊಟ್ಟಿದ್ದಾರೆ. ತುಂಬ ಸಂತೋಷ ತಂದಿದೆ ಅಂತೇಳಿ ಎರಡು ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಹಾಗೆ ನಮ್ಮ ಮಲ್ಲೇಶ್ ಅವರು ಮಾತಾಡ್ತಾರೆ. ಅನ್ನದಾಸೋಹಿ ಮಲ್ಲೇಶ್ ಅಂತೇಳಿ. ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯುವಕರನ್ನೆಲ್ಲ ಒಂದು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ 2000 ಮೇಲೆ ಬಂದಿರೋಂಥ ಒಂದು ಚಿತ್ರ ಫ್ರೆಂಡ್ಸ್ ಅಂತ ಕೇಳಿದಿರಲ್ವಾ. ಆ ಫ್ರೆಂಡ್ಸ್ ಚಿತ್ರದ ನಾಯಕ ನಟರು, ನಿರ್ಮಾಪಕರು ಆದಂತ ವಾಸು ಸರ್ ಅವರ ಮನೆಗೆ ಬಂದ್ವಿ. ತುಂಬಾ ಅತ್ಯದ್ಭುತವಾದ ಅವರ ಒಂದು ಮಾರ್ಗದರ್ಶನ ಏನಂತ ಹೇಳಿದ್ರೆ ಜೀವನದ ಹೆಂಗೆ ಏರಿಳಿತಗಳನ್ನ ಯಾವ ರೀತಿ ಅನುಭವಿಸ್ತಾರೆ, ಮತ್ತೆ ನಮಗೆ ಯಾವ ರೀತಿ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಏರ್ಬೇಕು ಅಂತ ಹೇಳಿದ್ರೆ ನೀವು ಎಷ್ಟೊಂದು ತಾಳ್ಮೆಯಿಂದ ಯಾವ್ಯಾವ ರೀತಿ ಇದನ್ನ ಮಾರ್ಗದರ್ಶನ ಅನುಕರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಉತ್ತಮವಾದ ಮಾರ್ಗದರ್ಶನ ನೀಡಿದ್ದಾರೆ. ಅವ್ರ ಹತ್ರ ಬಂದು ಈ ಒಂದು ಪರಿಸರದಲ್ಲಿ ಅವ್ರ ಜೊತೆ ಇದ್ದಿದ್ದೇ ನಮಗೆ ಬಹಳ ಖುಷಿ ಅನಿಸ್ತಾ ಇದೆ. ಈಗ ಅವ್ರ ಜೊತೆ ಮಾತಾಡೋಣ ನೋಡಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ಫ್ರೆಂಡ್ಸ್ ಚಿತ್ರದ ನಾಯಕ, ನಟ, ನಿರ್ದೇಶಕ, ನಿರ್ಮಾಪಕರಾದಂಥ ವಾಸು ಅವರು ನಿಮ್ಮ ಮುಂದೆ ಬರ್ತಿದ್ದಾರೆ. ಅವರ ಒಂದು ಮುತ್ತಿನಂಥ ಮಾತುಗಳನ್ನು ತಾವು ದಯವಿಟ್ಟು ಕೇಳಬೇಕು, ತಮ್ಮಲ್ಲಿ ವಿನಂತಿ. ಏನೆಲ್ಲ ಮಾತಾಡ್ಬಿಟ್ಟಿದ್ದೀನಿ ಅವಾಗಲೇ. ಸರ್ ಮಾತಾಡಿ ಸರ್. ಒಂದೆರಡು ಮಾತು. ಎಲ್ಲ ಸ್ನೇಹಿತರಿಗೆಲ್ಲರಿಗೂ ಒಳ್ಳೇದಾಗಬೇಕು. ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಗೌರವ, ಅದಕ್ಕೆ ಯಾಕೆ ಮೊನ್ನೆ ಬಂದಿದ್ರು, ನಾನು ಸಿಕ್ಕಿರಲಿಲ್ಲ, ಮತ್ತೆ ಈ ಸಲ ಬಂದಿದ್ದಾರೆ. ನಮ್ಮ ಕಲಾವಿದರಿಗೆ ಏನು ಬೇಕು? ಪ್ರೀತಿ, ವಿಶ್ವಾಸ, ಚಪ್ಪಾಳೆ ಅಷ್ಟೇ ಬೇಕು. ಸೊ ಅದೆಲ್ಲ ಮೀರಿ ನಾನು ಬೇರೆ ಇನ್ನೇನೋ ಮಾಡ್ತಾ ಇದ್ದೀನಿ. ವಾಸ್ತು ಕನ್ಸ್ಟ್ರಕ್ಷನ್. ನಮ್ಮ ಮಗ ಸಿವಿಲ್ ಇಂಜಿನಿಯರ್. ಸೊ ಅವನ ಮುಖಾಂತರ ಅವ್ನು ಮಾಡೋದನ್ನು ನಾನು ಪರ್ಫೆಕ್ಟಾಗಿ ಹಿಂಗೆ ಮಾಡು, ಮನೆ ಹಿಂಗೆ ಕಟ್ಟು, ಹೈಟ್ 14 ಅಡಿ ಮಾಡು, 12 ಅಡಿ ಮಾಡು, ಕಿಟಕಿ ಹಿಂಗೆ ಮಾಡು ಅಂತ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿ ನಾನೇ ವಾಸ್ತು ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ನಾವೆಲ್ಲ ಅನುಭವಿಸಿದ್ದೀವಿ. ಮನೆಗಳು ಕಟ್ಟಿ ಒಂದು 5-6 ಮನೆ ಕಟ್ಟಿದ್ದೀನಿ. ಯಾವ ಮನೆಯಲ್ಲಿದ್ದಾಗ ಹೆಂಗಿದ್ದೆ ಏನೋ, ಯಾವ ಮನೇಲಿದ್ದಾಗ ಪಿಕ್ಚರ್ ಹಿಟ್ ಆಯಿತು, ಯಾವ ಮನೆಯಲ್ಲಿದ್ದಾಗ ಪಿಕ್ಚರ್ ಫ್ಲಾಪ್ ಆಯಿತು, ಯಾವುದಕ್ಕೆ ದುಡ್ಡು ಬಂತು, ಯಾವುದಕ್ಕೆ ಹೆಸರು ಬಂತು, ಇದನ್ನೆಲ್ಲ ನಮ್ಮ ಆಲ್ಮೋಸ್ಟ್ ಒಂದು 12-14 ಮನೆ ಬೆಂಗಳೂರಲ್ಲಿ ಶಿಫ್ಟ್ ಮಾಡಿದ್ದೀನಿ ನಾನು. ಒಂದು 6-8 ಆಫೀಸು ಶಿಫ್ಟ್ ಮಾಡಿದ್ವಿ. ಸೊ ಅವಾಗ ನನಗೆ ಗೊತ್ತಾಯಿತು ಮಂಜುನಾಥ ಪಿಕ್ಚರ್ ಇದ್ದಾಗ ಎಲ್ಲಿ ಮಾಡಿದ್ವಿ, ಹಬ್ಬ ಫಿಲ್ಮ್ ಎಲ್ಲಿ ಯಾವ ಆಫೀಸಲ್ಲಿ ಮಾಡಿದೆ, ಯಾವ ಮನೆಯಲ್ಲಿದ್ದೆ, ಅದ್ರ ಕಾಂಬಿನೇಷನ್ ಏನು, ಯಾಕೆ ದುಡ್ಡು ಬಂತು, ಯಾಕೆ ಹೆಸರು ಬಂತು, ಅಮೃತ ವರ್ಷಿ ಎಲ್ಲಿ ಮಾಡಿದ್ವಿ, ಪ್ರೇಮರಾಗ ಆಗಿರ್ತ ಪಿಕ್ಚರ್ ಫ್ಲಾಪ್ ಅದೆಲ್ಲಿ ಮಾಡಿದ್ವಿ, ಒಂದೇ ಮಾತ್ರ ಪಿಕ್ಚರ್ ಫ್ಲಾಪ್ ಅದೆಲ್ಲಿ ಮಾಡಿದ್ವಿ. ಇವೆಲ್ಲ ನನ್ನ ಜೀವನನೇ ನಾನು ರಿಸರ್ಚ್ ಮಾಡ್ಕೊಂಡ್ಬಂದು ನನಗೆ ವಾಸ್ತು ಬಂದ್ಬಿಡ್ತು. ಇದು ಕರೆಕ್ಟು, ಇದು ಹೆಸರು ಬರುತ್ತೆ, ಇದು ದುಡ್ಡು ಬರುತ್ತೆ, ಈ ಥರ ಇದ್ದರೆ ಕೋರ್ಟು, ಕಚೇರಿ, ಸ್ಟೇಷನು, ಜೈಲು ಇರ್ತವೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಅದು ನಮ್ಗೆ ಗೊತ್ತು. ಕೋರ್ಟ್ ಹತ್ರನೇ ಮನೆ ಮಾಡ್ಕೊಂಡ್ಬಿಟ್ಟಿದ್ವಿ. ಒಂದು 25-30 ಕೇಸ್ ಇತ್ತು. ಈಗ ಕಾವೇರಿ ಥಿಯೇಟ್ರ್ ಹತ್ರ ರೂಮ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ಡೈಲಿ ಬರ್ಬೇಕು 10 ಗಂಟೆಗೆ. ನಾವು ಅಲ್ಲಿ ಬಸವೇದಾರಿಂದ ಬರ್ಬೇಕಾದ್ರೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿ ಕರೆಕ್ಟಾಗಿ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಜಡ್ಜ್ ಮುಂದಕ್ಕೆ ಹಾಕ್ಬಿಡೋರು ಸಾಯಂಕಾಲ ಅನ್ನೋರು. 5 ಗಂಟೆವ್ರು ಕಾಯ್ಬೇಕಾಗಿ. ಅದ್ರ ಬದಲು ಅಲ್ಲೇ ಇದ್ಬಿಡೋದು ಅಂತೇಳಿ ಆ ಥರ ಎಲ್ಲ ಅನುಭವ ಪಡ್ಕೊಂಡು ಏನಕ್ಕೆ ಅಂತ ಯೋಚನೆ ಮಾಡಿಕೊಂಡು ಒಂದು ವಾಸ್ತವ ಸ್ಥಳ ಚೆನ್ನಾಗಿರಬೇಕು. ನಾವು ವಾಸಿಸೋ ಸ್ಥಳ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹೌದು. ಬಿಕಾಸ್ ಒಂದೇ ಏನೋ ನಮ್ಮ ಮನೆ ಹೆಂಗಿರಬೇಕು ಅಂದರೆ ರೇಷ್ಮೆ ಹುಳ ಮನೆ ಇದ್ದಂಗೆ ಇರಬೇಕು. 100 ಮೊಟ್ಟೆ ಎಲ್ಲ ಹಾಕಿದ್ರೆ 100 kg ಬರಬೇಕು. ಹೌದು. ರೇಷ್ಮೆ ಕಟ್ತೀವಲ್ಲ, 14 ಅಡಿ ಹೈಟ್ ಕಟ್ತೀವಿ, ಕಿಟಕಿಗಳೆಲ್ಲ ಕೊಡ್ತೀವಿ. ಅದು 100 ಮೊಟ್ಟೆ ಹಾಕಿದ್ರೆ 100 kg ಬರಬೇಕು. ಅದು 100% ಬೆಳೆ. ಆಯ್ತಾ? ನಮ್ಮ ಹಿರೀಕರು, ಹಳೆಬರು, ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಹೆಂಚು ಹಾಕಿ 16 ಅಡಿ ಹೈಟ್ ಮಾಡ್ತಿದ್ರು. 100 years ಬದುಕ್ತಿದ್ರು. ನಾವು ಯಾವಾಗ 8 ಅಡಿ 10 ಅಡಿಗೆ ತಂದ್ವೋ ನಮ್ದೆಲ್ಲ 60-70 ಸತ್ತಾಯ್ತು. ನೀವು ಅದು 10 ಅಡಿ ಮನೆಯಲ್ಲಿ ಹುಳ ಮೇಯಿಸಿ 100 ಮೊಟ್ಟೆಗೆ 50 kg ಆಗೋದು. ಇಷ್ಟೇ ಜೀವನ, ಇಷ್ಟೇ ವಾಸ್ತು. ಯಾವನ್ನದು ಗೊತ್ತಾಗ್ತಾ ಇಲ್ಲ. ಅರ್ಥ ಆಯ್ತು ನಿಮಗೆ? ಅರ್ಥ ಆಯ್ತು ಸರ್. 16 ಅಡಿ ಮನೆ ಇದ್ರೆ 100 ವರ್ಷ ಆಯುಷು. 10-12 80 ವರ್ಷ ಆಯುಷು. 10 ಅಡಿಯಲ್ಲಿದ್ರೆ 60-65-55 ಎಗರೋಗುದು ಟಮಾಟೋ. ಇಷ್ಟೇ ಬೆಳೆ. ರೇಷ್ಮೆ ಬೆಳೆಗೂ ನಮ್ಮ ಬೆಳೆಗೂ ಜೀವನ ಸೆಟ್ ಮಾಡಿಕೊಂಡ್ರೆ ಖಂಡಿತ ಬ್ಯಾಲೆನ್ಸ್ ಆಗುತ್ತೆ.
ಅದೇ ವಾಸ್ತು. ಯಾರು ಗೊತ್ತಿಲ್ಲ ನಿಜವಾದ ಅರ್ಥ. ಸ್ನೇಹಿತರೆ, ಇವಾಗಿನವರೆಗೂ ಅವರ ಮುತ್ತಿನಂಥ ಮಾತುಗಳನ್ನು ಕೇಳಿದೆ. ಎಲ್ಲ ನನ್ನ ಫೇಸ್ಬುಕ್ ಫಾಲೋವರ್ಸ್ಗೂ ನಿಮ್ಮ ಪ್ರೀತಿಯ ಸಲೂಮ್ ಮಾಡುವ ಈಗ ಯಾವುದೇ ನೋಡಿ ನಮಸ್ಕಾರಗಳು, ವಿಧೇಯತೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಗಾಳಿ ಬೆಳಕಿರಲ್ಲ. 100 ವರ್ಷ ಬದುಕ್ತಾ ಅಂದ್ರೆ ಮನೆ ದೊಡ್ಡದು, ಮನಸ್ಸು ದೊಡ್ಡದು, ಊರು ದೊಡ್ಡದು. ಅವಾಗ